ಎಲ್ಲರಿಗೂ ಈ ಹೊಸ ದಿನದ ಶುಭಾಶಯಗಳು. ದೇವರು ನಿಮ್ಮನ್ನು ಶ್ರೇಷ್ಠವಾಗಿ ಆಶೀರ್ವದಿಸಲಿ. ಈ ದಿನದ ಧ್ಯಾನ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ವಚನ 9. ಒಳ್ಳೆದ್ದನ್ನ ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯುವೆವು ಎಂಬುವಂಥದ್ದು. ದೇವರಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬೇಸರಗೊಳ್ಳದೆ ಒಳ್ಳೆದನ್ನು ನಾವು ಮಾಡಬೇಕು ಎಂಬುದರ ಪ್ರೋತ್ಸಾಹ. ಅಂದರೆ ಒಳ್ಳೆದನ್ನು ಮಾಡೋದ್ರಲ್ಲಿ ನಾವು ಬೇಸರಗೊಳ್ಳಬಾರದು ಎಂಬುದಾಗಿ ಆ ದೇವರ ವಾಕ್ಯ ಹೇಳ್ತಾ ಇದೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದೆ ಎಂದು ನೋಡುವಾಗ, ನಾವು ಅನೇಕ ಸಾರಿ ಇತರರಿಗೆ ಒಳ್ಳೆದನ್ನು ಮಾಡಿದಾಗ್ಯೂ ಸಹ ನಮಗೆ ಕೆಟ್ಟದ್ದೇ ಆಗ್ತಾ ಇರುತ್ತೆ. ನಮ್ಮ ಕುಟುಂಬದವರಿಗೆ, ನಮ್ಮ ಬಂಧುಗಳಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಆತ್ಮೀಯರಿಗೆ, ನಮಗೆ ಬೇಕೆಂಬುದಾಗಿರ್ತಕ್ಕಂಥ ತುಂಬ ಹತ್ತಿರದವರಿಗೆ ನಾವೆಷ್ಟೇ ಒಳ್ಳೆಯ ಕಾರ್ಯಗಳನ್ನ ಮಾಡಿದಾಗ್ಯೂ ಸಹ ಅವರು ನಮಗೆ ಕೆಟ್ಟದ್ದನ್ನೇ ಬಯಸ್ತಾರೆ, ನಮ್ಮ ಕುರಿತಾಗಿ ಕೆಟ್ಟದ್ದನ್ನೇ ಯೋಚಿಸ್ತಾರೆ, ನಮ್ಮ ಕುರಿತಾಗಿ ಕೇಡನ್ನೇ ಕಲ್ಪಿಸ್ತಾರೆ, ನಮ್ಮ ಬಗ್ಗೆ ಅಲ್ಲದ ಮಾತುಗಳನ್ನೇ ಆಡ್ತಾರೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತಕ್ಕಂಥದ್ದು ತನ್ನ ಮಕ್ಕಳಿಗೆ ದೇವರ ಮಾತು, ಪ್ರಿಯ ಮಕ್ಕಳೇ, ಒಳ್ಳೆದ್ದನ್ನು ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಇರ್ರಿ, ನೀವು ತಕ್ಕ ಸಮಯದಲ್ಲಿ ಫಲವನ್ನು ಕೊಯ್ಚಿರಿ, ಮನಗುಂದು ಬೇಡ್ರಿ ಎಂಬುದಾಗಿ. ಅದರಿಂದ ಪ್ರಿಯರೇ, ಇವತ್ತು ನಾವು ಒಳ್ಳೆದ್ದನ್ನು ಮಾಡೋಣ. ಒಳ್ಳೆದ್ದನ್ನು ಮಾಡಿದ್ದಾಗ್ಯೂ ಸಹ ಅನೇಕ ನಿಂದೆ, ಅವಮಾನ, ತಿರಸ್ಕಾರ ನಮ್ಮನ್ನು ಕೆಳಗೆ ತಳ್ಳತಕ್ಕಂಥ ಸನ್ನಿವೇಶಗಳು ಬರ್ತದೆ. ಆದಾಗ್ಯೂ ಸಹ ಅವೆಲ್ಲವುಗಳ ಮಧ್ಯದಲ್ಲಿ ಮನಗುಂದದೇ ಇರೋಣ. ಮನಗುಂದದೇ ಇರಲಿಕ್ಕೆ ಕರ್ತನು ಈ ದಿನ ನಮಗೆ ತನ್ನ ಆತ್ಮನ ಸಹಾಯ ನೀಡಿ ಬಲ ಕೊಟ್ಟು ಆಶೀರ್ವದಿಸಲಿ. ಕರ್ತನ ದಯೆಗಾಗಿ, ಕೃಪೆಗಾಗಿ, ನಡೆಸುವಿಕೆಗಾಗಿ ಪ್ರಾರ್ಥಿಸೋಣ. ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ ನೋಡುವಂತೆ ಒಳ್ಳೆದ್ದನ್ನು ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದರೆ ಮನಗುಂದಿದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವು ಎಂಬುದಾಗಿ ಹೇಳುವಂತೆ ಸ್ವಾಮಿ, ನಾವು ಒಳ್ಳೆದನ್ನು ಮಾಡ್ತಾ ಇದ್ದೇವಪ್ಪ. ಆದಾಗ್ಯೂ ಸಹ ಅಪ್ಪ, ನಮಗೆ ಅನೇಕ ಸಾರಿ ಮನಗುಂದುವಿಕೆ ಸ್ವಾಮಿ, ಅಪ್ಪ, ಅನೇಕ ಸಾರಿ ಸೋತು ಹೋಗುವಂಥ ಸ್ಥಿತಿ ಸ್ವಾಮಿ, ಬೇಸರಗೊಳ್ಳುವಂಥ ಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ನಮಗೆ ಇವೆಲ್ಲವುಗಳ ಮಧ್ಯದಲ್ಲಿ ನಿನ್ನ ಆತ್ಮನ ಸಹಾಯ ಕೊಡು, ನಮ್ಮನ್ನು ಬಲಪಡಿಸು. ನಾವು ನಮ್ಮ ಶಕ್ತಿ ಬಲದಿಂದ ನಿನ್ನ ವಾಕ್ಯವನ್ನು ಅನುಸರಿಸಲಿಕ್ಕೆ ಅಸಾಧ್ಯಪ್ಪ. ನಿನ್ನ ಆತ್ಮನ ಸಹಾಯ, ನಿಮ್ಮ ದಯೆಯನ್ನು ನಮಗೆ ಅನುಗ್ರಹಿಸುವುದರ ಮೂಲಕ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ನಿನ್ನ ವಾಕ್ಯದಲ್ಲಿ ತಿಳಿಸುವ ರೀತಿ ನಡೆಯುವಂತೆ ಈ ದಿನ ನಮ್ಮೆಲ್ಲರಿಗೆ ಆಶೀರ್ವದಿಸಿ ನಮ್ಮ ಜೊತೆಗೆ ಇಮ್ಮಾನ್ಯುಯಲ್ನಾಗಿರಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ, ಪರಲೋಕ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.